ರಾಜ್ಯದಲ್ಲಿ ಬಿರು ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ. ಹುಬ್ಬಳ್ಳಿ ಮಹಾನಗರದಲ್ಲೂ ನೀರಿಗೆ ಜನ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಯಾಕೆ ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹುಬ್ಬಳ್ಳಿಯಲ್ಲಿ ಹನಿ ನೀರಿಗೂ ಹಾಹಾಕಾರ. ಜೀವಜಲವಿಲ್ಲದೆ ಸೊರಗಿದ ಕನ್ಯಾನಗರ. ಪಾಲಿಕೆಯ ವಿರುದ್ಧ ನಿವಾಸಿಗಳ ಧಿಕ್ಕಾರ. ಖಾಲಿ ಕೂಡ ಹಿಡಿದಿದ್ದೇ ಬಂತು, ಸರತಿ ಸಾಲಿನಲ್ಲಿ ನಿಂತಿದ್ದೇ ಬಂತು. ನೀರಿನ ಬವಣೆ ಮಾತ್ರ ಇಂದಿಗೂ ನೀಗಿಲ್ಲ, ನೀಗುವ ಲಕ್ಷಣವೂ ಕಾಣ್ತಿಲ್ಲ. ಇದು ಹುಬ್ಬಳ್ಳಿ ಗದಗ ರಸ್ತೆಯ ಕನ್ಯಾನಗರ ಕಾಲೋನಿಯ ನಿತ್ಯ ಕತೆ, ಜನರ ವ್ಯಥೆ. ಹೌದು, ಈ ಕನ್ಯಾನಗರದಲ್ಲಿ 220ಕ್ಕೂ ಅಧಿಕ ಮನೆಗಳಿವೆ. 220ಕ್ಕೂ ಅಧಿಕ ಮನೆಗಳಿಗೆ ನೂರಾರು ಜನ ವಾಸವಿದ್ದಾರೆ. ಇಲ್ಲಿ ಎಲ್ಲರಿಗೂ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ತಪ್ಪಿದ್ದಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸದೆ ಮಹಾನಗರ ಪಾಲಿಕೆ ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ 9 ದಿನ ಕಾಯುವ ದುಸ್ಥಿತಿ ಇದೆ. ಇಲ್ಲಿ ಏನೈತಲ್ಲ, ಬೋರ್ ನೀರು ಕುಡಿಬೇಕು, ಜಡ್ ಬಂದು ಮನ್ಯಾಗ ಬೀಳ್ತಾರೆ. ಮನ್ಯಾಗ ಕುಟುಂಬದಾಗ ಒಬ್ಬರು ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲರ ಮನೆ ನಡೆಸ್ಬೇಕಂದ್ರೆ ಈ ನೀರಿನ ಸಮಸ್ಯೆ ಸಂಬಂಧ ಇದು ಹುಬ್ಳಿ ಧಾರವಾಡದಾಗ ಕರ್ನಾಟಕ ರಾಜ್ಯದಾಗ 2ನೇ ದೊಡ್ಡ ನಮ್ಮ ಮಹಾನಗರ ಪಾಲಿಕೆ ಅಂತ ಹೇಳ್ತಾರೆ. ಅಲ್ಲಿ ಇಂಥ ಒಂದು ಮಹಾನಗರ ಪಾಲಿಕೆದಾಗ ಒಂದು ವಾರ್ಡ್ ನಂಬರ್ 61ದಾಗ ಗದಗ ರಸ್ತೆದಾಗ ಇರೋ ಕನ್ಯಾನಗರದಾಗ ಕುಡಿಯಾಕ ಈಗ ಮಟ್ಟನು ಇಷ್ಟು ದೊಡ್ಡ ಮಹಾನಗರ ಅಂತ ಹೇಳ್ತಾರೆ, ಕುಡಿಯಾಕ ನೀರಿಲ್ರಿ. ಇಲ್ಲಿ ಬೋರ್ ನೀರು ಕುಡಿಬೇಕು, ಹುಡುಗರು ಜಡ್ ಬಂದು ಹಾಸ್ಪಿಟಲ್ದಾಗ ಬೀಳ್ಬೇಕು, ಮತ್ತು ಅದಕ್ಕೆ ಖರ್ಚು ಮಾಡಬೇಕು, ಮತ್ತು ಲೋನ್ ತೊಗೋಬೇಕು. ಲೋನ್ ತೊಗೊಂಡ್ಮೇಲೆ ಅವು ಬಂದು ಮತ್ತು ದಮ್ ಕೊಟ್ಟು ಅವರು ಲೋನ್ ಕಲೆಕ್ಷನ್ ಮಾಡೋರು ಬರ್ತಾರೆ. ಅದನ್ನು ಭಾಳ ಬರೀ ಇದೆಲ್ಲ ಪ್ರಾಬ್ಲಮ್ ಎದರಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ನೀರು ನಿಂತು. ಹುಬ್ಬಳ್ಳಿ ನಗರ ಪ್ರದೇಶದಲ್ಲಿ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಪ್ರತಿ 9 ದಿನಕ್ಕೊಮ್ಮೆ ಮಹಾನಗರ ಪಾಲಿಕೆ ಟ್ಯಾಂಕರ್ ಕಳುಹಿಸುತ್ತೆ. ಅಂದೇ ಕಾಲೋನಿ ನಿವಾಸಿಗಳಿಗೆ ನೀರಿನ ಭಾಗ್ಯ. ಈ ಟ್ಯಾಂಕರ್ ನೀರು ಹಿಡಿಯುವುದಕ್ಕಾಗಿ ವಾರಕ್ಕೂ ಮೊದಲೇ ನಿವಾಸಿಗಳು ಖಾಲಿ ಕೊಡ ತಂದು ಕ್ಯೂನಲ್ಲಿ ಇಡೋ ಪರಿಪಾಠ ಇನ್ನೂ ತಪ್ಪಿಲ್ಲ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವುದಕ್ಕೆ ಪಾಲಿಕೆ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ. 75 ವರ್ಷದಿಂದ ನಮ್ಮ ಏರಿಯಾಗೆ ಕುಡಿಯೋ ನೀರೇ ಈಗ ಮಠ ಇದು ಬಂದೇ ಇಲ್ಲ. ಬೋರ್ ನೀರು ಮಾತ್ರ ಯಾವಾಗ ಬರ್ತೈತಿ, ಅದು ಕೆಟ್ಟೋದ್ರೆ ಮತ್ತು ರಿಪೇರಿ ಮಾಡಬೇಕಂದ್ರೆ ಎಷ್ಟು 10 ದಿನ ಆಗ್ತೈತೋ 15 ದಿನ ಆಗ್ತೈತೋ. ನಮಗಂತೂ ನಾವು ಅದಕ್ಕೋಸ್ಕರ ದಾರಿ ಕಾಯಬೇಕು. ಈ ನೀರು ನಮ್ಗೆ ಕುಡಿಯೋ ನೀರು ಬೇಕಂತ ನಾವು ಇದೆಲ್ಲ ಮಾಡಕ್ಕೆ ಕುಂತೀವಿ. ನಮ್ಗೆ ಏನು ಬೇಡ, ಬರೀ ಕುಡಿಯೋ ನೀರು ಲಘು ಬರಬೇಕಂತ ನಾವು ಬೇಡ್ಕೊತಾ ಇದ್ದೀವಿ. ಒಟ್ನಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಇಂಥ ಪರಿಸ್ಥಿತಿಯಾದ್ರೆ ಇನ್ನು ಗ್ರಾಮೀಣ ಭಾಗದ ಜನರ ಗೋಳು ಆ ದೇವರಿಗೆ ಪ್ರೀತಿ. ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದಲ್ಲಿ ಬಿರು ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ. ಹುಬ್ಬಳ್ಳಿ ಮಹಾನಗರದಲ್ಲೂ ನೀರಿಗೆ ಜನ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಯಾಕೆ ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹುಬ್ಬಳ್ಳಿಯಲ್ಲಿ ಹನಿ ನೀರಿಗೂ ಹಾಹಾಕಾರ. ಜೀವಜಲವಿಲ್ಲದೆ ಸೊರಗಿದ ಕನ್ಯಾನಗರ. ಪಾಲಿಕೆಯ ವಿರುದ್ಧ ನಿವಾಸಿಗಳ ಧಿಕ್ಕಾರ. ಖಾಲಿ ಕೂಡ ಹಿಡಿದಿದ್ದೇ ಬಂತು, ಸರತಿ ಸಾಲಿನಲ್ಲಿ ನಿಂತಿದ್ದೇ ಬಂತು. ನೀರಿನ ಬವಣೆ ಮಾತ್ರ ಇಂದಿಗೂ ನೀಗಿಲ್ಲ, ನೀಗುವ ಲಕ್ಷಣವೂ ಕಾಣ್ತಿಲ್ಲ. ಇದು ಹುಬ್ಬಳ್ಳಿ ಗದಗ ರಸ್ತೆಯ ಕನ್ಯಾನಗರ ಕಾಲೋನಿಯ ನಿತ್ಯ ಕತೆ, ಜನರ ವ್ಯಥೆ. ಹೌದು, ಈ ಕನ್ಯಾನಗರದಲ್ಲಿ 220ಕ್ಕೂ ಅಧಿಕ ಮನೆಗಳಿವೆ. 220ಕ್ಕೂ ಅಧಿಕ ಮನೆಗಳಿಗೆ ನೂರಾರು ಜನ ವಾಸವಿದ್ದಾರೆ. ಇಲ್ಲಿ ಎಲ್ಲರಿಗೂ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ತಪ್ಪಿದ್ದಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸದೆ ಮಹಾನಗರ ಪಾಲಿಕೆ ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ 9 ದಿನ ಕಾಯುವ ದುಸ್ಥಿತಿ ಇದೆ. ಇಲ್ಲಿ ಏನೈತಲ್ಲ, ಬೋರ್ ನೀರು ಕುಡಿಬೇಕು, ಜಡ್ ಬಂದು ಮನ್ಯಾಗ ಬೀಳ್ತಾರೆ. ಮನ್ಯಾಗ ಕುಟುಂಬದಾಗ ಒಬ್ಬರು ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲರ ಮನೆ ನಡೆಸ್ಬೇಕಂದ್ರೆ ಈ ನೀರಿನ ಸಮಸ್ಯೆ ಸಂಬಂಧ ಇದು ಹುಬ್ಳಿ ಧಾರವಾಡದಾಗ ಕರ್ನಾಟಕ ರಾಜ್ಯದಾಗ 2ನೇ ದೊಡ್ಡ ನಮ್ಮ ಮಹಾನಗರ ಪಾಲಿಕೆ ಅಂತ ಹೇಳ್ತಾರೆ. ಅಲ್ಲಿ ಇಂಥ ಒಂದು ಮಹಾನಗರ ಪಾಲಿಕೆದಾಗ ಒಂದು ವಾರ್ಡ್ ನಂಬರ್ 61ದಾಗ ಗದಗ ರಸ್ತೆದಾಗ ಇರೋ ಕನ್ಯಾನಗರದಾಗ ಕುಡಿಯಾಕ ಈಗ ಮಟ್ಟನು ಇಷ್ಟು ದೊಡ್ಡ ಮಹಾನಗರ ಅಂತ ಹೇಳ್ತಾರೆ, ಕುಡಿಯಾಕ ನೀರಿಲ್ರಿ. ಇಲ್ಲಿ ಬೋರ್ ನೀರು ಕುಡಿಬೇಕು, ಹುಡುಗರು ಜಡ್ ಬಂದು ಹಾಸ್ಪಿಟಲ್ದಾಗ ಬೀಳ್ಬೇಕು, ಮತ್ತು ಅದಕ್ಕೆ ಖರ್ಚು ಮಾಡಬೇಕು, ಮತ್ತು ಲೋನ್ ತೊಗೋಬೇಕು. ಲೋನ್ ತೊಗೊಂಡ್ಮೇಲೆ ಅವು ಬಂದು ಮತ್ತು ದಮ್ ಕೊಟ್ಟು ಅವರು ಲೋನ್ ಕಲೆಕ್ಷನ್ ಮಾಡೋರು ಬರ್ತಾರೆ. ಅದನ್ನು ಭಾಳ ಬರೀ ಇದೆಲ್ಲ ಪ್ರಾಬ್ಲಮ್ ಎದರಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ನೀರು ನಿಂತು.
ಹುಬ್ಬಳ್ಳಿ ನಗರ ಪ್ರದೇಶದಲ್ಲಿ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಪ್ರತಿ 9 ದಿನಕ್ಕೊಮ್ಮೆ ಮಹಾನಗರ ಪಾಲಿಕೆ ಟ್ಯಾಂಕರ್ ಕಳುಹಿಸುತ್ತೆ. ಅಂದೇ ಕಾಲೋನಿ ನಿವಾಸಿಗಳಿಗೆ ನೀರಿನ ಭಾಗ್ಯ. ಈ ಟ್ಯಾಂಕರ್ ನೀರು ಹಿಡಿಯುವುದಕ್ಕಾಗಿ ವಾರಕ್ಕೂ ಮೊದಲೇ ನಿವಾಸಿಗಳು ಖಾಲಿ ಕೊಡ ತಂದು ಕ್ಯೂನಲ್ಲಿ ಇಡೋ ಪರಿಪಾಠ ಇನ್ನೂ ತಪ್ಪಿಲ್ಲ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವುದಕ್ಕೆ ಪಾಲಿಕೆ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಳ್ತಿಲ್ಲ. 75 ವರ್ಷದಿಂದ ನಮ್ಮ ಏರಿಯಾಗೆ ಕುಡಿಯೋ ನೀರೇ ಈಗ ಮಠ ಇದು ಬಂದೇ ಇಲ್ಲ. ಬೋರ್ ನೀರು ಮಾತ್ರ ಯಾವಾಗ ಬರ್ತೈತಿ, ಅದು ಕೆಟ್ಟೋದ್ರೆ ಮತ್ತು ರಿಪೇರಿ ಮಾಡಬೇಕಂದ್ರೆ ಎಷ್ಟು 10 ದಿನ ಆಗ್ತೈತೋ 15 ದಿನ ಆಗ್ತೈತೋ. ನಮಗಂತೂ ನಾವು ಅದಕ್ಕೋಸ್ಕರ ದಾರಿ ಕಾಯಬೇಕು. ಈ ನೀರು ನಮ್ಗೆ ಕುಡಿಯೋ ನೀರು ಬೇಕಂತ ನಾವು ಇದೆಲ್ಲ ಮಾಡಕ್ಕೆ ಕುಂತೀವಿ. ನಮ್ಗೆ ಏನು ಬೇಡ, ಬರೀ ಕುಡಿಯೋ ನೀರು ಲಘು ಬರಬೇಕಂತ ನಾವು ಬೇಡ್ಕೊತಾ ಇದ್ದೀವಿ. ಒಟ್ನಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಇಂಥ ಪರಿಸ್ಥಿತಿಯಾದ್ರೆ ಇನ್ನು ಗ್ರಾಮೀಣ ಭಾಗದ ಜನರ ಗೋಳು ಆ ದೇವರಿಗೆ ಪ್ರೀತಿ. ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ರಿಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದಲ್ಲಿ ಬಿರು ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯುವ ನೀರಿನ ಹಾಹಾಕಾರ ಶುರುವಾಗಿದೆ. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ. ಹುಬ್ಬಳ್ಳಿ ಮಹಾನಗರದಲ್ಲೂ ನೀರಿಗೆ ಜನ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಯಾಕೆ ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹುಬ್ಬಳ್ಳಿಯಲ್ಲಿ ಹನಿ ನೀರಿಗೂ ಹಾಹಾಕಾರ. ಜೀವಜಲವಿಲ್ಲದೆ ಸೊರಗಿದ ಕನ್ಯಾನಗರ. ಪಾಲಿಕೆಯ ವಿರುದ್ಧ ನಿವಾಸಿಗಳ ಧಿಕ್ಕಾರ. ಖಾಲಿ ಕೂಡ ಹಿಡಿದಿದ್ದೇ ಬಂತು, ಸರತಿ ಸಾಲಿನಲ್ಲಿ ನಿಂತಿದ್ದೇ ಬಂತು. ನೀರಿನ ಬವಣೆ ಮಾತ್ರ ಇಂದಿಗೂ ನೀಗುವ ಲಕ್ಷಣವೂ ಕಾಣ್ತಿಲ್ಲ. ಇದು ಹುಬ್ಬಳ್ಳಿ ಗದಗ ರಸ್ತೆಯ ಕನ್ಯಾನಗರ ಕಾಲೋನಿಯ ನಿತ್ಯ ಕತೆ, ಜನರ ವ್ಯಥೆ. ಹೌದು, ಈ ಕನ್ಯಾನಗರದಲ್ಲಿ 220ಕ್ಕೂ ಅಧಿಕ ಮನೆಗಳಿವೆ. 220ಕ್ಕೂ ಅಧಿಕ ಮನೆಗಳಿಗೆ ನೂರಾರು ಜನ ವಾಸವಿದ್ದಾರೆ. ಇಲ್ಲಿ ಎಲ್ಲರಿಗೂ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ತಪ್ಪಿದ್ದಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸದೆ ಮಹಾನಗರ ಪಾಲಿಕೆ ಹಾಗೂ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ 9 ದಿನ ಕಾಯುವ ದುಸ್ಥಿತಿ ಇದೆ. ಇಲ್ಲಿ ಏನೈತಲ್ಲ, ಬೋರ್ ನೀರು ಕುಡಿಬೇಕು, ಜಡ್ ಬಂದು ಮನ್ಯಾಗ ಬೀಳ್ತಾರೆ. ಮನ್ಯಾಗ ಕುಟುಂಬದಾಗ ಒಬ್ಬರು ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲರ ಮನೆ ನಡೆಸ್ಬೇಕಂದ್ರೆ ಈ ನೀರಿನ ಸಮಸ್ಯೆ ಸಂಬಂಧ ಇದು ಹುಬ್ಳಿ ಧಾರವಾಡದಾಗ ಕರ್ನಾಟಕ ರಾಜ್ಯದಾಗ 2ನೇ ದೊಡ್ಡ ನಮ್ಮ ಮಹಾನಗರ ಪಾಲಿಕೆ ಅಂತ ಹೇಳ್ತಾರೆ. ಅಲ್ಲಿ ಇಂಥ ಒಂದು ಮಹಾನಗರ ಪಾಲಿಕೆದಾಗ ಒಂದು ವಾರ್ಡ್ ನಂಬರ್ 61ದಾಗ ಗದಗ ರಸ್ತೆದಾಗ ಇರೋ ಕನ್ಯಾನಗರದಾಗ ಕುಡಿಯಾಕ ಈಗ ಮಟ್ಟನು ಇಷ್ಟು ದೊಡ್ಡ ಮಹಾನಗರ ಅಂತ ಹೇಳ್ತಾರೆ, ಕುಡಿಯಾಕ ನೀರಿಲ್ರಿ. ಇಲ್ಲಿ ಬೋರ್ ನೀರು ಕುಡಿಬೇಕು, ಹುಡುಗರು ಜಡ್ ಬಂದು ಹಾಸ್ಪಿಟಲ್ದಾಗ ಬೀಳ್ಬೇಕು, ಮತ್ತು ಅದಕ್ಕೆ ಖರ್ಚು ಮಾಡಬೇಕು, ಮತ್ತು ಲೋನ್ ತೊಗೋಬೇಕು. ಲೋನ್ ತೊಗೊಂಡ್ಮೇಲೆ ಅವು ಬಂದು ಮತ್ತು ದಮ್ ಕೊಟ್ಟು ಅವರು ಲೋನ್ ಕಲೆಕ್ಷನ್ ಮಾಡೋರು ಬರ್ತಾರೆ. ಅದನ್ನು ಭಾಳ ಬರೀ ಇದೆಲ್ಲ ಪ್ರಾಬ್ಲಮ್ ಎದರಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ನೀರಿನಿಂದ. ಹುಬ್ಬಳ್ಳಿ ನಗರ ಪ್ರದೇಶದಲ್ಲಿ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಪ್ರತಿ 9 ದಿನಕ್ಕೊಮ್ಮೆ ಮಹಾನಗರ ಪಾಲಿಕೆ ಟ್ಯಾಂಕರ್ ಕಳುಹಿಸುತ್ತೆ. ಅಂದೇ ಕಾಲೋನಿ ನಿವಾಸಿಗಳಿಗೆ ನೀರಿನ ಭಾಗ್ಯ. ಈ ಟ್ಯಾಂಕರ್ ನೀರು ಹಿಡಿಯುವುದಕ್ಕಾಗಿ ವಾರಕ್ಕೂ ಮೊದಲೇ ನಿವಾಸಿಗಳು ಖಾಲಿ ಕೊಡ ತಂದು ಕ್ಯೂನಲ್ಲಿ ಇಡೋ ಪರಿಪಾಠ ಇನ್ನೂ ತಪ್ಪಿಲ್ಲ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವುದಕ್ಕೆ ಪಾಲಿಕೆ ಅಧಿಕಾರಿಗಳು ಮಾತ್ರ ತಲೆಕೆಡಿಸಿಕೊಳ್ತಿಲ್ಲ. 75 ವರ್ಷದಿಂದ ನಮ್ಮ ಏರಿಯಾಗೆ ಕುಡಿಯೋ ನೀರೇ ಈಗ ಮಠ ಇದು ಬಂದೇ ಇಲ್ಲ. ಬೋರ್ ನೀರು ಮಾತ್ರ ಯಾವಾಗ ಬರ್ತೈತಿ, ಅದು ಕೆಟ್ಟೋದ್ರೆ ಮತ್ತು ರಿಪೇರಿ ಮಾಡಬೇಕಂದ್ರೆ ಎಷ್ಟು 10 ದಿನ ಆಗ್ತೈತೋ 15 ದಿನ ಆಗ್ತೈತೋ. ನಮಗಂತೂ ನಾವು ಅದಕ್ಕೋಸ್ಕರ ದಾರಿ ಕಾಯಬೇಕು. ಈ ನೀರು ನಮ್ಗೆ ಕುಡಿಯೋ ನೀರು ಬೇಕಂತ ನಾವು ಇದೆಲ್ಲ ಮಾಡಕ್ಕೆ ಕುಂತೀವಿ. ನಮ್ಗೆ ಏನು ಬೇಡ, ಬರೀ ಕುಡಿಯೋ ನೀರು ಲಘು ಬರಬೇಕಂತ ನಾವು ಬೇಡ್ಕೊತಾ ಇದ್ದೀವಿ. ಒಟ್ನಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಇಂಥ ಪರಿಸ್ಥಿತಿಯಾದ್ರೆ ಇನ್ನು ಗ್ರಾಮೀಣ ಭಾಗದ ಜನರ ಗೋಳು ಆ ದೇವರಿಗೆ ಪ್ರೀತಿ.